ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟ ವಿಜಯನಗರ ಜಿಲ್ಲೆ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ ಕಚೇರಿಗಳನ್ನು ನಿರ್ಮಿಸಲು 100 ಕೋಟಿ ಮೊತ್ತದ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುದಾನ ಬಂದಲ್ಲಿ 2 ವರ್ಷದೊಳಗೆ ಜಿಲ್ಲಾಡಳಿತ ಕಚೇರಿಯ ಕಟ್ಟಡಗಳನ್ನು ನಿರ್ಮಿಸಲಾಗುವುದೆಂದು ಶಾಸಕ ಎಚ್.ಆರ್. ಗವಿಯಪ್ಪನವರು ತಿಳಿಸಿದ್ದಾರೆ. ಡಿಸ್ಟ್ರಿಕ್ಟ್ ಆಫೀಸ್ ಆಗೋ ತನಕ ಈ ಸಮಸ್ಯೆ ಇರೋದೆ. ಒಂದು ಸಾರಿ ಡಿಸ್ಟ್ರಿಕ್ಟ್ ಆಫೀಸ್ಗೆ ನಾವು ಆಗಲೇ ಈ ಸಾರಿ ಜಿಲ್ಲಾ ಮಂತ್ರಿಗಳು ಕೂಡ ಸ್ವತಃ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದಾರೆ. ಒಂದು 100 ಕೋಟಿ ಜಿಲ್ಲಾ ಕಚೇರಿ ಕಟ್ಟಲಿಕ್ಕೆ ಕೇಳಿದ್ದಾರೆ. ಈ ವರ್ಷ ಏನಾರ ಸ್ಯಾಂಕ್ಷನ್ ಆಯ್ತಂದ್ರೆ ಈಗಿನ ಎಲ್ಲ ಆಫೀಸಸ್ಸು ಇನ್ನೊಂದು 2 ವರ್ಷದಲ್ಲಿ ಎಲ್ಲ ಅನುಕೂಲ ಆಗಿ ನಾವು ಮಾಡ್ತೀವಿ. ಅಲ್ಲೇ ಸರಿ ಎಲ್ಲ ಅಲ್ಲಿವರೆಗೆ ತಾತ್ಕಾಲಿಕ ಕಟ್ಟಡಗಳೇನಾದರೂ ಬೇಕು. ಜನರು ಸುಮ್ಮನೆ ಅಲ್ದಾಡ್ತಾರೆ, ಅವ್ರು ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಕೂಡ ಇಲ್ಲ. ಇವಾಗ ಒಂದು ಸಾರಿ ನಾವು ಬಿಲ್ಡಿಂಗ್ಗಳು ಕಟ್ಟಿವಂದ್ರಿಗಿನ ಮತ್ತೆ ಇನ್ನೊಂದು ಸಾರಿ ಬಿಲ್ಡಿಂಗ್ ಕಟ್ಟಾಕಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಏನಂದರೆ 67ರಿಂದ 70 ಇಲಾಖೆಗಳು ಒಂದೇ ಕಡೆ ಲೊಕೇಟ್ ಮಾಡೋದು ಒಳ್ಳೆಯದು. ಅದು ಒಂದು 2 ಲಕ್ಷ ಸ್ಕ್ವೇರ್ ಫೀಟ್ ಆಗಲಿ, ಒಂದು 3 ಲಕ್ಷ ಸ್ಕ್ವೇರ್ ಫೀಟ್ ಆಗಲಿ, ಎಲ್ಲ ಒಂದೇ ಕಡೆ ಸ್ಟೇಷನ್ ಮಾಡಿಸಿದ್ರೆ ಎಲ್ಲರಿಗೂ ಜನರಿಗೆಲ್ಲರಿಗೂ ಒಂದೇ ಕಡೆ ಅನುಕೂಲ ಆಗುತ್ತೆ ಅನ್ನೋದೊಂದು ವಿಶ್ವಾಸ. ಇಲ್ಲಾಂದರೆ ಇಲ್ಲಿ ಒಬ್ಬರು ಇರ್ತಾರೆ, ಇನ್ನೊಬ್ಬರು ಸಂಡೂರು ರೋಡ್ಗೆ ಇರ್ತಾರೆ, ಒಬ್ಬರು ಬಳ್ಳಾರಿ ರೋಡ್ಗೆ ಇರ್ತಾರೆ, ಈ ಥರ ಒಬ್ಬರು ಹಂಪಿ ರೋಡಾಗೆ ಇದ್ದಾರೆ, ಎಲ್ಲೆಲ್ಲ ಇದ್ದಾರೆ ನಮಗೆ ಗೊತ್ತಾಗಿಲ್ಲ. ಆಫೀಸ್ ಹುಡ್ಕೋ ಒಳಗೆ ನಮಗೆ ಸುಸ್ತಾಗೋಗ್ಬಿಡ್ತೀವಿ. ಸೊ ಎಲ್ಲ ಒಂದೇ ಕಡೆ ಸೆಂಟ್ರಲೈಸ್ ಮಾಡೋಣ ಅಂತಂದು ಇಟ್ಕೊಂಡಿದ್ದೀವಿ. ಜಿಲ್ಲಾ ಮಂತ್ರಿಯವರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಅವರು ಕೂಡ ಇಲ್ಲ ಈ ಸಾರಿ ಹಿಂಗನಾಗಲಿ ಸ್ಯಾಂಕ್ಷನ್ ಮಾಡಿಸ್ತೀನಿ ಅನ್ನೋದು ವಿಶ್ವಾಸ ಕೊಟ್ಟಿದ್ದಾರೆ ನನಗೆ. ಹಾಗಾಗಿ ಮಾರ್ಚ್ 10ರಂದು ಹೊಸಪೇಟೆ ನಗರದಲ್ಲಿ ಸರ್ವಧರ್ಮ ಮಹಾರಥೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮಗಳ ಸಮುದಾಯಗಳ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಸಮನ್ವಯ ರಥೋತ್ಸವದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಈ ವೇಳೆ ವಿವಿಧ ಧರ್ಮದ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುತ್ತಾ ಸರ್ವಧರ್ಮ ರಥೋತ್ಸವಕ್ಕೆ ಸಹಕರಿಸಲಾಗುವುದೆಂದು ತಿಳಿಸಿದರು. ಈ ಒಂದು ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ಆಚರಿಸುವ ಒಂದು ಸುಯೋಗವನ್ನು ನಮ್ಮ ಹೊಸಪೇಟೆ ಜನತೆಗೆ ಕೊಟ್ಟಿರುತ್ತಾರೆ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಇಲ್ಲಿ ನಾನಾ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ ಇತರರು ಕೂಡ ಒಂದು ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಈ ಇಂಥ ಒಂದು ಸಮಾಜದಲ್ಲಿ ನಾವೆಲ್ಲ ಸಮನ್ವಯತೆಯಿಂದ ಆಗಲಿ ಸದ್ಭಾವನೆಯಿಂದ ಆಗಲಿ ನಡೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಈ ಒಂದು ಕಾರಣದಿಂದ ನಮ್ಮ ಹಿಂದಿನ ಜಗತ್ತುಗಳು ನಮ್ಮ ಹೊಸಪೇಟೆ ನಗರದಲ್ಲಿ ಈ ಒಂದು ಆಚರಣೆ ಯಾವ ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಯಾವ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ರಥೋತ್ಸವ ಇದು ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಈ ಒಂದು ಕಾರಣದಿಂದ ನಾವು ಎಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ಹೋಗಿ ಭಾಷಣ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಎಲ್ಲ ರೀತಿಯಿಂದ ಸಹ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿ
ಶಾಂತಿಯುತವಾಗಿ ನಾವು ಮಾಡ್ತೀವಿ. ಆದರೆ ಈ ಕೊಟ್ಟೂರು ಸ್ವಾಮಿ ಮಠ ಅನ್ನುವಂಥದ್ದು ಸರ್ವಧರ್ಮೀಯರನ್ನು ಒಳಗೊಂಡಂತೆ ಸರ್ವಧರ್ಮೀಯರ ಭಾವನೆಗಳಿಗೆ ತಕ್ಕಂತೆ ಮಾಡುವಂಥ ಒಂದು ಗ್ರಂಥವ ಅಂತ ನಾನು ಅದನ್ನು ಭಾವಿಸ್ತೇನೆ. ಇಲ್ಲಿ ವಿಚಾರ ಆಗಿರಲಿ, ವಿಚಾರಗಳನ್ನು ವಿನಿಮಯ ಮಾಡುವಂಥ ರೀತಿ ಆಗಿರಲಿ, ಅಥವಾ ಪರಸ್ಪರ ಯಾವ ರೀತಿ ನಾವು ಸೌಹಾರ್ದತೆಯಿಂದ ಇರ್ಬೋದು ಅನ್ನುವಂಥದ್ದನ್ನ ಹಿಂದೆ ದೊಡ್ಡ ಗುರುಗಳು ಮಾಡ್ತಾ ಇದ್ರು. ಇವತ್ತು ಅವರ ನೆರಳಲ್ಲಿ ನಮ್ಮ ಪರಮ ಪೂಜ್ಯರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದ್ರೆ ಆಚಾರ್ಯರಿಗೆ ಸರ್ವಧರ್ಮೀಯರ ಒಂದು ಏನು ತೇರನ್ನು ನಾವು ಮಾಡ್ತೀವಲ್ಲ, ಅದನ್ನು ನಾನು ಕೇವಲ ಪ್ರಚಾರಕ್ಕೋಸ್ಕರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮೂಲಕ ನಾನು ಪ್ರತಿಯೊಬ್ಬ ಧರ್ಮಗುರುಗಳನ್ನು ಒಳಗೊಂಡಂತೆ ಇದನ್ನು ಮಾಡಿದ್ರೆ ಇನ್ನೂ ಸೂಕ್ತ ಅನ್ನುವಂಥದ್ದು ನಾನದು ಭಾವಿಸ್ತೇನೆ. ಅನುಸಾರವಾಗಿ ಎಲ್ಲ ಸರ್ವಧರ್ಮಗಳನ್ನು ಪ್ರೀತಿಸತಕ್ಕಂತಹ ಮತ್ತು ಪೋಷಿಸತಕ್ಕಂತಹ ಹಾಗೂ ಶೈಕ್ಷಣಿಕವಾಗಿ ಮುಂದೆ ತರ್ತಕ್ಕಂತಹ ಕೆಲಸಗಳನ್ನು ಮಾಡಿರ್ತಕ್ಕಂತಹ ಹಿರಿಯ ಮಹಾನುಭಾವರುಗಳನ್ನು ನಾವಿಲ್ಲಿ ನೆನೆಸಬೇಕು. ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಶ್ರೀ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ತುಂಬಾ ಅಮೋಘವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಠ. ಆದರೆ ಹಿರಿಯರು ಇತಿಹಾಸನ ಹೇಳಿದ್ರು ಪ್ರಾಸ್ತಾವಿಕವಾಗಿ 700 ಒಂದು ಏನು ಸಂಸ್ಥಾನ ಮಠಗಳಿದ್ವು, 700 ಮಠ ಕನಿಷ್ಠ 18 ಶಾಖೆಗಳು ಹೊಂದಿದೆ ಅಂತ. ಯಾವುದೇ ಮಠ ಆಗಿರಲಿ, ಮಂದಿರ ಆಗಿರಲಿ, ಮಸೀದ್ಗಳಾಗಿರಲಿ, ಎಲ್ಲದನ್ನು ಶೈಕ್ಷಣಿಕವಾಗಿ ಜನರಲ್ಲಿ ಜ್ಞಾನವನ್ನು ಮೂಡಿಸ್ತಕ್ಕಂತಹ ಕೆಲಸಗಳನ್ನೇ ಮಾಡಿದ್ದಾರೆ ಹೊರತು ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂತಹ ಧರ್ಮಗಳಾಗಿರಲಿ, ಮಠಗಳಾಗಿರಲಿ, ಮಂದಿರಗಳಾಗಿರಲಿ ಸಮಾಜದಲ್ಲಿ ನಿರ್ಮಾಣವಾಗಿಲ್ಲ, ಆಗ್ಲೂ ಕೂಡ ಬಾರದು. ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯಗಳಿಗೆ ಜ್ಞಾನಗಳು ಆಗಬೇಕು, ಜ್ಞಾನೋದಯ ಸಿಗಬೇಕು, ಮಕ್ಕಳಿಗೆ ಶಿಕ್ಷಣವನ್ನು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನಲ್ಲಿ ಒಂದು ತುಂಬಾ ಬೇಜಾರದ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ಗುರುಗಳ ಅಪ್ಪಣೆ ಮೇಲೆ ಹೇಳ್ತೀನಿ. ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿ ಆಡಿ ಬೆಳೆದಿರ್ತಕ್ಕಂಥ ಈ ಜಾಗದಲ್ಲಿ ಇವತ್ತಿಗೂ ಒಂದು ಮುಖ್ಯ ದ್ವಾರ ಇಲ್ಲ. ನಾವು ಬರ್ಬೇಕಾದ್ರೆ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಒಂದು ಮುಖ್ಯ ದ್ವಾರ. ಇಲ್ಲಿ ನಾನು ಇದು ಯಾವುದೇ ಪ್ರೇರಿತವಾಗಿರ್ತಲ್ಲ, ಒಂದೊಂದು ವಾರ್ಡ್ಗೆ ನಮಗೆ ವಾರ್ಡ್ನ ಮುಖ್ಯ ದ್ವಾರಗಳಿದ್ದಾವೆ. ಯಾವುದೇ ಮಂದಿರ ಇಲ್ಲಿ ಏನಂದ್ರೆ ನಾವು ಯಾವುದನ್ನ ಉಳಿಸ್ಬೇಕು, ಪಾರಂಪರಿಕವಾಗಿರ್ತಕ್ಕಂತಹ ಸಂಸ್ಥಾನ ಮಠಗಳಾಗಿರ್ಲಿ, ಮಸೀದ್ಗಳಾಗಿರ್ಲಿ, ಅವನ್ನೆಲ್ಲ ಉಳಿಸ್ಬೇಕು. ಇಲ್ಲಿ ಜಾತಿ ಬಗ್ಗೆ ಎಲ್ಲ, ಧರ್ಮಗಳ ಬಗ್ಗೆ ಇಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಆ ಭಾವನೆ ಬರಬೇಕು, ನಾವು ಯಾವುದನ್ನ ಉಳಿಸ್ಬೇಕು, ಯಾವುದನ್ನ ಕಲಿಬೇಕು ಅನ್ನೋದು. ಈ ನಿಟ್ಟಿನಲ್ಲಿ ಸರ್ವಧರ್ಮಗಳನ್ನ ಏನಿವತ್ತು ತುಂಬಾ ನಮಗೆ ಹೆಮ್ಮೆ ಅನಿಸ್ತದೆ. ಸರ್ವಧರ್ಮದ ಸಮ್ಮೇಳನ ನಡೀತಾ ಇರೋದು ಬಹಳ ಹೆಮ್ಮೆಯ ವಿಷಯ ಅನಿಸ್ತಾ ಇದೆ. ಇದು ನಾನು ಹಾಸನ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ದನ್ನು ನಾನು ನೋಡಿದ್ದು. ನಂತರ ನಮ್ಮ ಭಾಗದಲ್ಲಿ ನಮ್ಮ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಈ ಕಾರ್ಯಕ್ರಮ ನಡೀತಾ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಮ್ಮ ಸಮಾಜದಿಂದ ಏನಾದರೂ ಒಂದು ಕೆಲಸ ಇದ್ರೆ ನಾವು ನಿಂತುಕೊಂಡು ಸ್ವಾಭಾವಿಕ ನಾವು ಹೆಲ್ಪ್ ಮಾಡಿ ಸಹಾಯ ನಿಂತುಕೊಂಡು ಕೆಲಸ ಮಾಡಿಕೊಳ್ತು ಅಂತಂದು ನಾನು ಒಂದು 2 ಮಾತು ಹೇಳಿ ಮುಗಿಸ್ತೀನಿ. ಬಳಿಕ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ರಥೋತ್ಸವದ ದಿನದಂದು ಸರ್ವಧರ್ಮ ಗುರುಗಳನ್ನ ಆಹ್ವಾನಿಸಲಾಗುವುದು. ರಥದಲ್ಲಿ ಸರ್ವಧರ್ಮ ಗ್ರಂಥಗಳನ್ನಿರಿಸಿ ಸರ್ವಧರ್ಮ ರಥೋತ್ಸವ ನಡೆಸುವ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶವನ್ನ ಸಾರಲಾಗುವುದೆಂದು ತಿಳಿಸಿದರು. ಧರ್ಮ ಸಂಬಂಧ ಅಂತಂದ್ರೆ ನಮ್ಮ ಸೀಮೆ, ದೇಶ ಎಲ್ಲ ತೀರ್ಕೊಂಡಾಗ್ತಕ್ಕಂಥದ್ದನ್ನ ನಾವು ಜಗತ್ತಿನಲ್ಲಿ ಎಲ್ಲರಿಗೂ ನೋಡ್ತಾ ಇದ್ದೀವಿ. ಯಾವ ಧರ್ಮದಿಂದ ಸಮಾಧಾನ ಸಿಗಬೇಕಾಗಿತ್ತು ಆ ಧರ್ಮದಿಂದ ಸಂಘರ್ಷ ಆಗ್ತಾ ಇದೆಯಲ್ಲ ಅಂತಕ್ಕಂತಹ ಸಂದರ್ಭದೊಳಗೆ ನಮ್ಮ ಗುರುವರು ಹೊಸಪೇಟೆ ನಗರದಿಂದ ಒಂದು ಸಂದೇಶ ಕೊಡೋಣ ಅಂತಂದು ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನ, ಜಾತ್ರಾ ಮಹೋತ್ಸವವನ್ನ ಪ್ರಾರಂಭಿಸಿದ್ದಾರೆ. ನೀವು ಹೇಳಿದಂಗೆ ನಮ್ಮ ಹಲವಾರು ಮಠಗಳೊಳಗೆ ಸ್ವಾಮಿ ಮೂರ್ತಿ ಇಟ್ಟರೆ ಆ ಕ್ಷೇತ್ರದ ಸ್ವಾಮಿ ಯಾರಿರ್ತಾರ ಆ ಸ್ವಾಮಿ ಮೂರ್ತಿಯನ್ನ ಇಟ್ಟು ರಥೋತ್ಸವ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಸ್ವಲ್ಪ ತಿಳುವಳಿಕೆ ಆದ ಮೇಲೆ ಪ್ರಾರಂಭಗೊಂಡಿರ್ತಕ್ಕಂತಹ ರಥೋತ್ಸವದೊಳಗೆ ಇದು ಜಗತ್ತಿನೊಳಗಡೆ ವಿಶೇಷವಾಗಿರ್ತಕ್ಕಂತಹ ರಥೋತ್ಸವ ಅನ್ನೋದು ನೀವೆಲ್ಲರ ಗಮನಕ್ಕೆ ಬಂದಿದೆ. ಈ ವರ್ಷ ಬೇರೆ ಬೇರೆ ಧರ್ಮದ ಗುರುಗಳನ್ನ ಬರಮಾಡಿಕೊಳ್ಳೋಣ ಅಂತಕ್ಕಂತಹ ವಿಚಾರ ನಮ್ಮಗಳಲ್ಲಿ ಇತ್ತು. ತಾವುಗಳನ್ನು ಅಪೇಕ್ಷಣೀಯ ಅಂತ ಹೇಳಿರೋದ್ರಿಂದ ಸರ್ವಧರ್ಮಗಳ ಗುರುಗಳನ್ನ ಒಮ್ಮೆಗೆ ಒಂದು ದಿನ ಅಂತಂದು ಯಾರ ಮಾತುಗಳನ್ನು ನೀವು ಕೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ದಿನ ಅನುಕೂಲ ಆದಾಗ ಕರೆಸಿ ದುಃಖವನ್ನ ದೂರ ಮಾಡಬೇಕು. ಇದು ಮಾತ್ರ ಧರ್ಮದಿಂದ ಆಗಬೇಕಾಗಿರ್ತಕ್ಕಂಥದ್ದು. ಆ ದುಃಖ ದೂರ ಮಾಡಲಿಕ್ಕೆ ಏನು ಉಪದೇಶ ಬೇಕು ಆ ಉಪದೇಶವನ್ನ ಸರಿಯಾಗಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ಸರ್ವಧರ್ಮದ ಗುರುಗಳನ್ನ ಆಮಂತ್ರಣ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡೋಣ. ಜೊತೆಗೆ ಮಹಾತ್ಮರು ಹೇಳಿದ್ರೆ ಮಹಾತ್ಮನ ಕಟ್ಟುವ
ತಾವು ಹೇಳಿದ್ರೆ ತೊಂದರೆ ಭಾಳ ಆಗುತ್ತೆ. ಮೇನ್ ಬಜಾರ್ಗೆ ಬಂದ ಕೂಡಲೇ ಕೊಟ್ಟಿಸ್ಕೊಂಡ್ರೆ ಎಲ್ಲ ಗೊತ್ತು, ಮೇನ್ ಬಜಾರ್ಗೆ ಹೋಗಿ ಕೊಟ್ಟಿಸ್ಕೊಂಡ್ರೆ ಕೂಡಲೇ ದೊಡ್ಡ ಸಮಸ್ಯೆ ಆಗುತ್ತೆ. ಅದನ್ನು ಶೀಘ್ರವಾಗಿ ನಮ್ಮ ತಾರಳಿ ಜೀವನದವರು ಅದನ್ನು ಮಾಡ್ತೇವೆ ಅಂತಕ್ಕಂಥದ್ದು ಸೇವೆ ಒಂದರಿಂದಲೂ ಯಾವುದೇ ಸೇವೆ ಇದೆ. ನಮ್ಮ ಲಿಂಗಾಣ ಫಸ್ಟ್ ಬಂದು ಹೋಗ್ತಿಲ್ಲ ಅವ್ರ ಹೆಣ್ಣು ಕಾರಣ ಮಾಡ್ತಾರ ಅಂತ ಅಷ್ಟವರಿಗೆ ಕ್ಯೂರಿಯಾಸಿಟಿ ಏನು ಧಾರ್ಮಿಕ ಬೋಧನ ಏನ್ ಮಾಡ್ತಾರ ಅಂತ ಹೀಗೆಲ್ಲ ಒಂದು ಧಾರ್ಮಿಕ ಭಾವನೆ ಇದೆ. ಅದನ್ನು ಆದಷ್ಟು ಏನ್ ಮಾಡೋಣ. ಒಬ್ಬರು ತಾಯಿಯರು ಹೇಳಿದ್ರು ಮಹಿಳಾ ಸಮಾವೇಶ ಇರುತ್ತೆ, ಜೊತೆಗೆ ಮುತ್ತೈದೆ ತಾಯಿಯರಿಗೆ ಉಳಿದಿರ್ತಕ್ಕಂತಹ ಕಾರ್ಯಕ್ರಮ 11 ಮಂದಿಗೆ ಆ ವ್ಯವಸ್ಥೆ ಇರುತ್ತೆ. ನಾವು ನಿಮ್ಗೆ ಹೇಳುವುದು ನಿಮ್ಮ ಧರ್ಮ ಗ್ರಂಥ ತಗೊಂಡು ಸಮಾಜದಲ್ಲೆಲ್ಲ ಕುಟ್ಕೊಂಡು ಬರೀ. ಈಗ ಇಸ್ಲಾಂ ಧರ್ಮದಿಂದ ಇಮಾಮ್ ನಿಯಾಜಿ ಅವರು ಒಂದು ಬಳಗ ಮಾಡ್ಕೊಂಡೆಲ್ಲ ಕರ್ಕೊಂಡು ಬರ್ತಾರೆ. ಇಲ್ಲಿ ವಾಲ್ಮೀಕಿ ಸಮಾಜದಿಂದ ಇದೆಲ್ಲ ಅವ್ರದ್ದು ಏನೇನು ಡೊಳ್ಳು ಮೇಳಗಳೇನು ತಗೊಂಡು ಅವರು ರಾಮಾಯಣ ತೆಗೆದುಕೊಂಡು ಬರ್ತಾರೆ. ಹಾಗೆ ನಮ್ಮ ಒಬ್ರು ಯಾವ ಮಹಾತ್ಮರಿದ್ರು ಈ ಹಡಪ ಸಮಾಜದಲ್ಲಿ ಹಡಪದ ಅಪ್ಪಣ್ಣವರು ಬರೆದಿರ್ತಕ್ಕಂಥ ವಚನ ಗ್ರಂಥಗಳನ್ನು ನೀವ್ ಯಾರ ತಾಯಿಕ್ಕೆಲ್ಲ ಬಂದ್ರಿ. ಎಷ್ಟು ಜನ ನಮ್ಗೆ ಒಟ್ಟ ಈ ಬಸವಣ್ಣನವ್ರು ಏನ್ ಮಾಡ್ಯಾರ ಎಲ್ಲರಿಗೂ ಲಿಂಗ ಕಟ್ಕೊಂಡಾರೆ, ಎಲ್ಲರಿಗೂ ಬಸವಣಿಸ್ತಾರೆ. ಲಿಂಗಾಯತ ಅಲ್ಲ ಅನ್ನಕ್ಕೆ ಯಾರು ಸಾಧ್ಯನೇ ಇಲ್ಲ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಎಲ್ಲಾ ಸರ್ವಧರ್ಮದವರು ಬಂದವರಿಗೆ ಹೇಳುದು ತಾವೆಲ್ಲರೂ ನಿಮ್ಮೊಂದು ಸಮಾಜದ ಮೀಟಿಂಗ್ ಮಾಡ್ಬೇಕು. ಸಮಾಜದ ಮೀಟಿಂಗ್ ಮಾಡ್ಕೊಡ್ರಿ. ಮಾರ್ಚ್ 10ನೇ ತಾರೀಕಿಗೆ ರಥೋತ್ಸವ 5 ಗಂಟೆಗೆ ಜರುಗುತ್ತೆ. ನಾವೆಲ್ಲರೂ ಸೇರ್ಕೊಂಡು ಯಾವ್ದಾದ್ರು ಒಂದು ಮೇಳ ಸಾಕಾದ್ರೂ ಮೇಳ ತಗೊಂಡು ಧರ್ಮ ಗ್ರಂಥವು ಉತ್ಸವದ ಮೂಲಕ ತರಬೇಕು. ಇಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ನಾವು ಕಡಿಮೆ ಜನ ಹೋದ್ರೆ ನಮ್ಮ ಸಮಾಜಕ್ಕೆ ಸುಮಾರಾಗಿ ಭಾವನೆ ಬರಬೇಕು. ಹಂಗ ಬಂದ್ರೆ ಯಶಸ್ವಿ ಆಗುತ್ತೆ. ನಾವೆಲ್ಲರೂ ಆಗಮಿಸಿ ಇಲ್ಲಿಯವರೆಗೆ ತಮ್ಮೆಲ್ಲರ ಅಭಿಪ್ರಾಯಗಳನ್ನ ನಮ್ಮ ಎದುರುಗಡೆ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹೊಸಪೇಟೆ ನಗರ ವ್ಯಾಪ್ತಿಯಲ್ಲಿ ಕಳ್ಳತನ, ಹಗಲು ದರೋಡೆ, ಗಾಂಜಾ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿವೆ. ಹಾಗಾಗಿ ಎಂಜೆ ನಗರ ಮಾದರಿಯಲ್ಲಿ ಪ್ರತಿ ವಾರ್ಡ್ನ 4 ದಿಕ್ಕಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅಪರಾಧಗಳನ್ನ ತಡೆಯಬೇಕೆಂದು ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯು ಎಸ್ಪಿರವರಲ್ಲಿ ಕೋರಿಕೊಂಡಿದೆ. ಹೌದು, ಅಪರಾಧ ಸೇರಿದಂತೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಯಬೇಕೆಂದು ಆಗ್ರಹಿಸಿರುವ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿ ಇಲ್ಲಿನ ಅಡಿಷನಲ್ ಎಸ್ಪಿರವರಿಗೆ ಮನವಿ ಸಲ್ಲಿಸಿದ್ದಾರೆ. 28ನೇ ವಾರ್ಡ್ನಲ್ಲಿ 32 ಸಿಸಿ ಕ್ಯಾಮೆರಾಗಳು, ಹೀಗೆ ಎಂಜಿ ನಗರದಲ್ಲಿ ಅಳವಡಿಸಿದಂತೆ ನಗರದ ಪ್ರತಿಯೊಂದು ವಾರ್ಡ್ನ ಎಲ್ಲ ದಿಕ್ಕುಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅಪರಾಧಗಳಿಗೆ ಕಡಿವಾಣ ಹಾಕಬೇಕೆಂದು ಸಂಘಟಕರು ಸಾರ್ವಜನಿಕರ ಪರವಾಗಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಹೊಸಪೇಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹಾಗೂ ದರೋಡೆ ಹಾಗೂ ಪಿಟ್ ಪ್ಯಾಕೆಟು ಆಮೇಲೆ ಚೈನ್ ಸ್ಕ್ರ್ಯಾಕಿಂಗು ಭಾಳಷ್ಟು ನಡೀತಾ ಇದ್ದಾವೆ. ಅದೇ ರೀತಿ ಇಸ್ಪೇಟು, ಓಸಿ, ಮಟ್ಕ, ಗ್ಯಾಮ್ಲಿಂಗು, ಇತ್ತೀಚಿನ ದಿನಗಳಲ್ಲಿ ಬೆಟ್ಟಿಂಗ್ ವ್ಯವಹಾರ, ಈ ಅವ್ಯವಹಾರಗಳು ಭಾಳಷ್ಟು ನಡೀತಾ ಇದ್ದಾವೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಗಸ್ತು ತಿರುಗೋದು ಕೂಡ ಕಡಿಮೆ ಆಗಿದೆ. ಹಾಗೆಯೇ ವಿಜಿಲ್ ಆಗ್ತಾಯಿದ್ರು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಕೂಡ, ಅದು ಕೂಡ ಕಡಿಮೆ ಆಗಿದೆ. ಪೊಲೀಸ್ ಸಿಬ್ಬಂದಿಗಳಲ್ಲಿ ನಾವು ಹಾಗೆ SP ಸಾಹೇಬರಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಈ ಕಳ್ಳತನ ಪ್ರಕರಣಗಳನ್ನು ಕೂಡಲೇ ಅದನ್ನು ಯಾರು ಸಂಬಂಧಪಟ್ಟರೆ ಅವನು ಬಂಧಿಸಲೇಬೇಕು. ಅದೇ ರೀತಿ ಹಳೆಯ ಕಳ್ಳರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ವಿಚಾರಣೆಗಳು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನು ಹಂಪಿ ಉತ್ಸವ ಇದೆ, ಆ ಒಂದು ಉತ್ಸವದಲ್ಲಿ ಕೂಡ ಭಾಳಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಡ್ಯಾಮು ಮತ್ತು ಹುಲಿಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಹೊಸಪೇಟೆ ಭಾಗ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ 3-4 ಲಕ್ಷ ಜನ ಪ್ರವಾಸಿಗಳು ಬರ್ತಾಯಿದ್ದಾರೆ. ಅಂಥದ್ರಲ್ಲಿ ಕೆಲವರು ಸಾಮಾನುಗಳು ಕಳ್ಕೊಳ್ಳೋದು, ಚೈನ್ಗಳು ಕಳ್ಕೊಳ್ಳೋದು ಅವಷ್ಟು ಭಾಳಷ್ಟು ಹಗರಣಗಳು ಆಗಿದ್ದಾವೆ. ದಯಮಾಡಿ ಪೊಲೀಸ್ ಇಲಾಖೆಗೆ ನಾವು ಕೇಳೋದಿಷ್ಟೇ, ಪೊಲೀಸಿನ ವ್ಯವಸ್ಥೆಯನ್ನು ಸ್ವಲ್ಪ ಸರಿಪಡಿಸಬೇಕು. ಅದೇ ರೀತಿ ಇರ್ತಕ್ಕಂಥ ಸಾರ್ವಜನಿಕರು ನಾವು ಕೂಡ ನಿಮಗೆ ಸಹಕಾರ ಕೊಡ್ತೀವಿ. ಕಾರಣ ಏನಂತಂದರೆ ಕಳ್ತನ ಆಗೋದು ಬರೀ ಪೊಲೀಸರಷ್ಟೇ ಹಿಡಿಯೋದಲ್ಲ, ನಮ್ಮ ಸಾರ್ವಜನಿಕರು ಕೂಡ ಅದನ್ನು ಕೂಡಲೇ ಸಂಪರ್ಕ ಮಾಡಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ 112ಗೆ ಫೋನ್ ಮಾಡಬೇಕು. ಇಲ್ಲಾಂದರೆ ಸಂಬಂಧಪಟ್ಟ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಗೂ ಹಾಗೂ ಪೊಲೀಸರಿಗೂ ಫೋನ್ ಮಾಡಬೇಕು. ಮಾಡಿದರೆ ಮಾತ್ರ ನಾವು ಕೂಡ ಪೊಲೀಸರಾಗಬೇಕಾಗುತ್ತದೆ ಕೆಲವು ಸಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಳ್ಳತನಗಳು ಭಾಳಷ್ಟು ಪ್ರಕರಣಗಳು ಮುಂದೆ ಬರೋದಪ್ಪ ಅಂದರೆ ಸಿಬ್ಬಂದಿಗಳ ಕೊರತೆ ಅಂತ ತಾವು ತಿಳಿಸ್ಬೋದು. ಅದು ಕೂಡ ಆಗಬಾರ್ದು. ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ
ಈ ಒಂದು ಕಳ್ಳತನ ಪ್ರಕರಣ ಕೂಡಲೇ ಇರ್ತಕ್ಕಂಥ ಎಲ್ಲರನ್ನೂ ಬಂಧಿಸಿ ಈ ಒಂದು ಸಮತಟ್ಟವಾದಂಥ ವಿಜಯನಗರ ಕ್ಷೇತ್ರನ ನಾವೇನು ವಜ್ರ ವೈಢೂರ್ಯರನ್ನು ಅಳೆದಿದ್ವಿ ಅದೇ ರೀತಿ ದಾರಿಯಲ್ಲಿ ಹಾಕೊಂಡು ಮಾಡ್ತಕ್ಕಂಥ ವಿಜಯನಗರ ವೈಭವವನ್ನು ಮರುಕಳಿಸ್ತಕ್ಕಂಥ ಹಂಪಿ ಉತ್ಸವ ಇದೆ. ಅದಕ್ಕಾಗಿ ಸೂಕ್ತ ರಕ್ಷಣೆ ಕೊಟ್ಟು ಎಲ್ಲರನ್ನೂ ಕಾಪಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಇವತ್ತಿನ ದಿನ ನಮ್ಮ ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿಯಿಂದ ಈ ಒಂದು ನಗರದಲ್ಲಿ ಭಾಳಷ್ಟು ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಆಗಲೇ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಕಳ್ಳತನ ಪ್ರಕರಣ ಆಗಿರ್ಬೋದು ಮತ್ತು ಮದ್ಯವ್ಯಸನ ಪ್ರಕರಣಗಳು ಆಗಿರ್ಬೋದು ಅವೆಲ್ಲ ಭಾಳಷ್ಟು ಆಗ್ತವೆ. ಯಾಕಂದರೆ ಮದ್ಯದ ಅಂಗಡಿಗಳು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ 6 ಗಂಟೆಗೆ ಸ್ಟಾರ್ಟ್ ಆಗೋಂಥ ಒಂದು ಪ್ರಕ್ರಿಯೆ ನಡೆದು ಬರ್ತದೆ. ನಾವು ಕೂಡಲೇ ಮಾನ್ಯ SP ಸಾಹೇಬ್ರ ಗಮನಕ್ಕೆ ತರ್ತಾಯಿದ್ದೀವಿ. ತಾವು ಇದ್ರ ಬಗ್ಗೆ ಗಮನ ಹರಿಸಿ ಅವನ್ನೆಲ್ಲ ಬಂದ್ ಮಾಡಬೇಕು. ಅದೇ ರೀತಿ ಕಾಲೇಜುಗಳ ಹತ್ರ ಗುಟ್ಕಾ ಪಾನ್ ಪರಾಗು ಅಂಥವೆಲ್ಲ ಮಾಡ್ತಕ್ಕಂಥ ಕೆಲವು ಕಾಲೇಜುಗಳ ಹತ್ರ ಭಾಳ ಕಿಡಿಗೇಡಿಗಳು ಮಾಡ್ತಾವೆ, ಅದನ್ನ ಬಂದ್ ಮಾಡಿಸ್ಬೇಕು. ಆಮೇಲೆ ಕೆಲವು ಕಾಲೇಜುಗಳ ಹತ್ರ ಹೆಣ್ಮಕ್ಳು ಕಾಲೇಜ್ ಸಮಯದಲ್ಲಿ ಆ ಟೈಮಿಗೆ ಹೋಗೋದು ಬರೋದು ಕಷ್ಟ ಆಗುತ್ತೆ. ಗಾಡಿ ವೀಲಿಂಗ್ ಮಾಡೋದು, ಕಾಲೇಜ್ ಹತ್ರ ಹೆಣ್ಮಕ್ಳಿಗೆ ಚುಡಾಸ ಅವೆಲ್ಲ ಆಗ್ತಾವೆ. ಅವು ಕೂಡ ತಾವು ಗಮನಿಸಿ ಅದನ್ನು ಬಂದ್ ಮಾಡ್ಬೇಕಂತ ಕೇಳ್ತಾ, ಜೊತೆಗೆ ಈಗ ಅಲ್ಲಿ ಗಾಂಜಾ ಅಂಥ ಪ್ರಕರಣಗಳು ಈ ಸಣ್ಣ ವಯಸ್ಸಿನ ಹುಡುಗರು 18ರಿಂದ 20-25 ಹುಡುಗರು ಗಾಂಜಕ್ಕೆ ಭಾಳಷ್ಟು ಹೋಗಿ ಮದ್ಯವ್ಯಸನಕ್ಕಾಗಿ ಅವ್ರು ತಮ್ಮ ಜೀವನನ ಹಾಳು ಮಾಡ್ಕೊಂತಾರೆ. ಅವ್ರ ಮನೆಗೆ ದೀಪ ಹಾಕ್ತಕ್ಕಂಥದ್ದು ದೀಪನೇ ಹಾರೋಗಂಥ ಪರಿಸ್ಥಿತಿ ಬರ್ತದೆ. ಅದ್ರ ಬಗ್ಗೆ ಎಲ್ಲರೂ ಸೇರಿಕೊಂಡು ಅದನ್ನು ಬಂದ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಹೊಸಪೇಟೆ ಶಾಂತಿ ರೀತಿ ಹೊಸಪೇಟೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಅದೇ ರೀತಿ MG ನಗರನಲ್ಲಿ ಆಮೇಲೆ MP ಪ್ರಕಾಶ್ ನಗರಲ್ಲಿ ಮನೆಗಳಿಗೆ ಓಣಿ ವಾರ್ಡ್ಗಳಲ್ಲಿ CC ಕ್ಯಾಮ್ರಾಗಳು ಅಳವಡಿಸ ಆ ರೀತಿ 35 ವಾರ್ಡ್ಗಳಿಗೆ CC ಕ್ಯಾಮ್ರಾಗಳನ್ನು ಅಳವಡಿಸಿದಾಗ ಯಾರು ಬರ್ತಾರೋ ಹೋಗ್ತಾರೋ ಅಂತ ಗೊತ್ತಾಗ್ತೈತೆ. ಪ್ರವಾಸಿಗರು ಜಾಸ್ತಿ ಇರೋದ್ರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಪಿಕ್ ಪ್ಯಾಕೆಟು ಅವೆಲ್ಲ ಆಗಿ ಭಾಳಷ್ಟು ಅಂಥವೆಲ್ಲ ಆಗ್ಬಾರ್ದು ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ವಿದೇಶಿಗರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಪ್ರಯಾಣಿಕರು ಎಚ್ಚರ ಆಗಿರೋದ್ರಿಂದ ಅವ್ರ ಭಾಷೆಯಲ್ಲೇ ಯಾಮಾರಿಸಿ ಇವತ್ತು ಕಳ್ಳರು ಹೆಂಗೆ ಇದಾರೆ ಅಂದ್ರೆ ಅವ್ರ ಭಾಷೆಯನ್ನು ಕಲ್ತ್ಕೊಂಡು ಅವ್ರ ಭಾಷೆಯಲ್ಲೇ ಮಾತಾಡಿ ಅವ್ರು ಲಪ್ಟಾಯಿಸುವಂಥ ಕೆಲಸಗಳನ್ನು ಎಗ್ಗಿಲ್ದೆ ಮಾಡ್ತಾಯಿದ್ದಾರೆ. ತಾವು ದಯವಿಟ್ಟು ಇದನ್ನು ಬೇರೆ ಎಲ್ಲದನ್ನು ಮಾಡೋದಕ್ಕಿಂತ ಈಗ ನಮ್ಮ ಹೃದಯಕ್ಕೆ ನಮ್ಮ ದೇಹಕ್ಕೆ ಯಾವ ರೀತಿ ಕಣ್ಣುಗಳು ಹಾಗೆ ನಮ್ಮ ಪೊಲೀಸ್ ಇಲಾಖೆ ಕಣ್ಣುಗಳ ಥರ ಕೆಲಸ ಮಾಡಿದ್ರೆ ಈ ಕಳ್ಳರನ್ನ ಹಿಡಿಯುವಂಥ ಕೆಲಸ ಆಗುತ್ತೆ. ದಯವಿಟ್ಟು ತಾವು ಮಾಡ್ಬೇಕನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಿಮ್ಮನ್ನು ನಾವು ಮನವಿ ಮಾಡ್ತಾಯಿದ್ದೀವಿ, ಒತ್ತಾಯ ಮಾಡ್ತಾ ಇಲ್ಲ. ಯಾಕಂದ್ರೆ ಇದು ಪ್ರತಿಯೊಬ್ಬರು ಈಗ ನನ್ನ ಮನೆ RTO ಆಫೀಸ್ ಹತ್ರನೇ 1 ಗಂಟೆಗೆ ಬಂದು ನಮ್ಮ ಮನೆ ಹಿಂದೆ ಬಾಗಿಲು ಹೊಡೆದಾರ, 1 ಗಂಟೆಗೆ ಬಂದು ನಿಮ್ಮ ರೂರಲ್ CP ಸಾಹೇಬ್ರು ಅಲ್ಲೇ ನಿಂತು ಇದು ಮಾಡ್ತಾರೆ. ನನಗೆ ಏನಂತ ಗೊತ್ತಿಲ್ಲ, ಇಲ್ಲಿ ಕಳ್ತನ ಆಗಿದೆ ಏನ್ರಿ ಅಂತಂದು ಕೇಳಿದ್ರು. ನಮಗೆ ಒಂಥರ ಹೇಳಿದ್ರೆ ನಾಚಿಕೆ ಆಗ್ತಾಯಿದೆ ಸರ್. ದಯವಿಟ್ಟು ನೈಟ್ ಟೈಮ್ ಬೀಟಲ್ಲಿ ಈಗ ಇನ್ನೊಂದು ಏನಂತ ಹೇಳಿದ್ರೆ ಅದನ್ನು ನಿಮ್ಗೆ ಹೇಳೋದು ಕಷ್ಟ. ನಾಯಿಗಳ ಕಾಟ, ನೀವು ಇದು ಹೋದ್ರೆ ನಾಯಿಗಳನ್ನ ಕಡಿಸ್ಕೋಬೇಕು ಅಥವಾ ನೀವು ಡ್ಯೂಟಿ ಮಾಡ್ಬೇಕು ಅನ್ನಂಗಾಗಿದೆ. ಈ ನಾಯಿಗಳ ಬಗ್ಗೆ ಸಹ ಸ್ವಲ್ಪ ಜಾಗೃತಿ ತಗೊಂಡ್ರೆ ಇವ್ರನ್ನ ಕಳ್ಳರನ್ನ ಕಾಪಾಡ್ತಾವೋ ನಮ್ಮನ್ನು ಪೊಲೀಸರನ್ನ ಕಡಿತಾವೋ ಗೊತ್ತಿಲ್ಲ. ನಾಯಿಗಳು ಆ ನಾಯಿಗಳ ಸಂಖ್ಯೆನೂ ಸಹ ಜಾಸ್ತಿ ಆಗಿದೆ. ಅದನ್ನು ಇದಕ್ಕೇನಾದರೂ ಮಾಡಿದ್ರೆ ನಾನು ಪ್ರಾಣಿ ಇವೇನು ಜೀವಿ ಇದೇನು ಪ್ರಾಣಿ ಇದು ಮಾಡೋಂಥ ದಯಾ ಸಂಘದವ್ರಿಗೆ ನಾನು ಕೇಳ್ಕೊಳ್ತೀನಿ, ಎಲ್ಲ ಎಗ್ಗಿಲ್ಲದೆ ನಡೀತಿರುವಂಥ ಎಂಥದ್ದು ನಾವಿಬ್ರು ನಮಗಿಬ್ರು ಅಂತಂದೇಳಿ ನಾವು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸ್ತೀವಿ. ಈ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡೋದಕ್ಕೆ ಸಹ ಬೇಡವಲ್ರಲ್ಲ. ಇದು ನಿಮ್ಮ ಮನೆಯವ್ರಿಗೆ ಏನಾದರೂ ಕಡಿದ್ರೆ, ನಿಮ್ಮ ಮನೇಲಿ ಏನಾದರೂ ಕಳ್ತನ ಆದ್ರೆ ನಿಮ್ಗೆ ಪ್ರಾಣಿ ದಯಾ ಸಂಘದವ್ರಿಗೆ ಇನ್ಮೇಲೆ ಆದರೂ ಸಹ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಅವಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡೋಕ್ಕಾದ್ರೂ ಒಂದು ಪರ್ಮಿಷನ್ ಕೊಡ್ರಿ. ಇಲ್ಲದೇ ಇದ್ದರೆ ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರ ಯಾವ ರೀತಿ ವಿಜಯನಗರ ಕಾಲದಲ್ಲಿ ಬಂದು ಧ್ವಂಸ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ದರೋಡೆ ಮಾಡಿ, ಹಂಗೆ ಕಳ್ಳರು ಸಹ ಜಾಸ್ತಿ ಆಗ್ತಾರೆ. ಒಬ್ಬ ಪೊಲೀಸ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ನಾವು ಅವ್ರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇಂಥ ಅಕ್ರಮ ಚಟುವಟಿಕೆಗಳು ನಿಲ್ತಾವೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರ ವಿಜಯನಗರ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಮಾನ್ಯ ಅಡಿಷನಲ್ SP ಸಾಹೇಬರಿಗೆ ನಾವು ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಕೇವಲ ಒಂದು ಪೇಪರ್ ಅಲ್ಲ, ಇದು ನಮ್ಮ ಒತ್ತಾಯ, ನಮ್ಮ ಒಂದು ಹೊಸಪೇಟೆಯ ಆಶಯ. ಹಾಗಾಗಿ ತಮ್ಮ ಒಂದು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದು ಈಗಾಗಲೇ ನಾನು ಹೇಳ್ದಂಗೆ ಹಳೆ ಕಳ್ಳರನ್ನ ಹಳೆಯ MOBಗಳನ್ನು ಕರೆಸಿ ಇದು ಒಂದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವ್ರಿಗೆ ಹೇಳಿದ್ರೆ ಅವ್ರು ಆರಾಮಾಗಿ ಬ್ರಾಂಚ್ ಮಾಡ್ಕೊಂಡ್ರು ಅಂತ ಕಟ್ ಮಾಡಿಬಿಟ್ರೆ ಹೊಸಪೇಟೆಯಲ್ಲಿ ಅರ್ಧ ಕಳ್ಳತನಗಳು ನಿಲ್ತಾವೆ ಸರ್. ಹಾಗಾಗಿ ತಾವು ನಿಟ್ಟಿನಲ್ಲಿ ದಿಟ್ಟ ಕ್ರಮ ತೆಗೆದುಕೊಳ್ಬೇಕಂತಂದೇಳಿ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಪರವಾಗಿ ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ಪರವಾಗಿ ನಿಮಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕ ಉಷು ಕೋಚ್ ತಿಪ್ಪೇಸ್ವಾಮಿರವರಿಂದ ನಗರದಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಮಹಿಳಾ ಉಷು ಸ್ಪರ್ಧೆಯನ್ನ ಕೈಗೊಳ್ಳಲಾಗಿತ್ತು. ಇದರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 300ಕ್ಕೂ ಅಧಿಕ ಪಟುಗಳು ಪಾಲ್ಗೊಂಡಿದ್ದರು. ಹೀಗೆ ಹೊಸಪೇಟೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೈಗೊಂಡಿದ್ದ ರಾಜ್ಯ ಮಟ್ಟದ ಮಹಿಳಾ ಉಷು ಸ್ಪರ್ಧೆಯನ್ನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಉಷು ಅಸೋಸಿಯೇಷನ್ನ ವಿಜಯನಗರ ಜಿಲ್ಲಾಧ್ಯಕ್ಷ ಗುಜ್ಜಲ ನಾಗರಾಜ್ರವರು ಮಾತನಾಡಿ, ವಿಶೇಷವಾಗಿ ಮಹಿಳೆಯರು ಇಂತಹ ಕಲೆಯನ್ನ ಕಲಿಯುವುದರಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು.
ಹೆಚ್ಚು ಇವತ್ತು ಮಹಿಳೆಯರನ್ನ ಮತ್ತು ಪುರುಷರನ್ನ ಎರಡೂ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಕಲೆಯನ್ನು ಬೆಳೆಸ್ತಾ ಇದ್ದಾರೆ. ಅದರಿಂದ ನಾವು ಯಾವತ್ತೂ ಇತ್ತು ಅಂತ ಹೇಳ್ತಾ ಇನ್ನು ಅನೇಕ ಜನ ಮಾತಾಡೋದ್ರಿಂದ ನನ್ನ ಮಾತನ್ನು ಜಯ ಮಾಡಿದ್ದಾರೆ. ಬಳಿಕ ಪಟ್ಟಣ ಪೊಲೀಸ್ ಠಾಣೆಯ ಅಧಿಕಾರಿ ಲಕ್ಕನ್ ಆರ್ ಮಸಗಪ್ಪಿರವರು ಮಾತನಾಡಿ, ಇತರರನ್ನ ನಾವು ಎದುರಿಸಬೇಕೆಂದ್ರೆ ಮೆಟ್ಟಿ ನಿಲ್ಲಬೇಕು. ಅದು ಇಂತಹ ಕಲೆಗಳನ್ನ ಕಲಿತಾಗ ಮಾತ್ರ ಸಾಧ್ಯವೆಂದರು. ಆಮೇಲೆ ಹೊಸಪೇಟೆಯಲ್ಲಿ ಇಂಥ ಒಂದು ಕಲೆ ಅದಕ್ಕೆ ಪೋಷಕರಾಗಿ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಿಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ಆಮೇಲೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಾಕಷ್ಟು ಜನ ಪೋಷಕರಿರ್ತಾರೆ, ಪ್ರೇರಣೆ ಮಾಡುವಂತಿರ್ತಾರೆ. ಸೊ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಸೋಷಿಯಲ್ ಗೇಮ್ಸ್ ಇದು ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಯಿತು. ನಾನು ಎಲ್ಲಿಯಾದರೂ ಸ್ಕೂಲ್ ಮತ್ತು ಕಾಲೇಜಿಗೆ ಹೋದಾಗ ಕೇಳ್ತಿದ್ವಿ ಹೆಣ್ಮಕ್ಳ ಮೇಲೆ ಯಾವ್ದಾದ್ರು ಕ್ರೈಮ್ಸ್, ಅವ್ರ ಮೇಲೆ ಯಾವ್ದಾದ್ರು ಅತ್ಯಾಚಾರ ಇರ್ಬೋದು, ದೌರ್ಜನ್ಯ ಇರ್ಬೋದು, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಅಟ್ಯಾಕ್ಸ್ ಅಂತ ಆಗ್ತವೆ ದುಷ್ಕರ್ಮಿಗಳ ಕಡೆಯಿಂದ. ಅಂತ ಸಂದರ್ಭಗಳಲ್ಲಿ ನಮ್ಮ ಭಾರತೀಯ ಒಂದು ಇದರಲ್ಲಿ ನಾವೇನ್ ಮಾಡ್ತೀವಿ, ಜಾಸ್ತಿ ಹೆದರ್ಕೊಳ್ಳೋದಾಗಿರ್ಬೋದು, ಬೆನ್ನು ತೋರಿಸುವಂಥದ್ದು, ಏನೋ ನಮ್ಮ ಮೇಲೆ ಆಗ್ತದಂದ್ರೆ ಗಾಬರಿ ಆಗುವಂಥದ್ದು. ಸೊ ಅಂತ ಸಂದರ್ಭಗಳು ಬಂದಾಗ ನಾವು ಏನಾಗ್ತೀವಿ, ಆದಷ್ಟು ಇನ್ನೂ ಕೂಡ ನಮ್ಮ ಮೇಲೆ ಅಟ್ಯಾಕ್ಸ್ ಜಾಸ್ತಿ ಆಗ್ತವೆ. ಅಂತ ಸಂದರ್ಭದಲ್ಲಿ ಮೆಟ್ಟಿ ನಿಲ್ಬೇಕು ಅಂತಂದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೇಕು, ಧೈರ್ಯ ಬರಬೇಕು. ನಾವು ಅದನ್ನ ಫೇಸ್ ಮಾಡಬೇಕು ಅಂತ ಮಾಡಿ ನಿಂತ್ಕೊಂಡ್ಬಿಟ್ರೆ ರಿಟರ್ನ್ ನಾವು ಕೊಡ್ತಾರೆ, ಓಡೋ ಸಾಧ್ಯ ಆಗುತ್ತೆ, ನಾವು ಇರ್ತಾರೆ. ಸೊ ಅದನ್ನು ಮಾಡಬೇಕು ಅಂತಂದ್ರೆ ಮಕ್ಕಳಲ್ಲಿ, ವಿಶೇಷವಾಗಿ ಹೆಣ್ಮಕ್ಳಲ್ಲಿ ಒಂದು ಧೈರ್ಯ ಮತ್ತು ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕಲೆಗಳು, ಕೆಲವೊಂದಿಷ್ಟು ಈ ಮಾರ್ಷಲ್ ಆರ್ಟ್ಸ್ ಸೇರಿದಂತೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ತಿಪ್ಪೇಶ್ವರ ಜೊತೆ ನಾನು ಸುಮಾರು ಸಾರಿ ಹೇಳಿದೆ. ನಾವು ಸ್ಕೂಲ್ ಕಾಲೇಜಿಂದ ಹೋದಾಗ ಒಂದು ಶಿಬಿರಗಳನ್ನು ಏರ್ಪಾಡು ಮಾಡೋಣ, ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುವಲ್ಲಿ ಒಂದು ಇದಾಗಲಿ ಅಂತ ಹೇಳಿ. ಸೊ ಅದನ್ನ ನಾವು ಪ್ರಯತ್ನ ಕೂಡ ಮಾಡಿ ಒಂದು ಸ್ಕೂಲಲ್ಲಿ ಮಾಡಿದ್ವಿ. ಅದೇ ರೀತಿ ಬೇರೆ ಬೇರೆ ಕಾಲೇಜಲ್ಲಿ ಮಕ್ಕಳಿಗೂ ಕೂಡ ಅದನ್ನು ಅವೇರ್ನೆಸ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಉದ್ದೇಶ ಇಷ್ಟೇ, ಮಕ್ಕಳು ಕಾನ್ಫಿಡೆಂಟ್ ಆಗಿರಬೇಕು. ಮಕ್ಕಳು ಎಲ್ಲ ರೀತಿಯಾದಂಥ ಯಾವುದೇ ಒಂದು ದೌರ್ಜನ್ಯ ತೊಂದರೆಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸುವಂತ ಒಂದು ಕಾನ್ಫಿಡೆನ್ಸ್ ನಾವು ಬೆಳೆಸ್ಕೋಬೇಕು. ಯಾವುದೇ ರೀತಿಯಾದಂಥ ಇದಕ್ಕೆ ನಾವು ಈಡಾಗುವಂತ ಅವಶ್ಯಕತೆ ಏನೂ ಇಲ್ಲ. ಹೆಣ್ಣಾಗಿದೆ ಸೃಷ್ಟಿಯಲ್ಲಿ ಗಂಡು ಕೂಡ ಅದೇ ರೀತಿಯಾಗಿ ಇರೋದು. ಆದ್ರೆ ನಾವು ಹೆದರ್ಕೊಂಡು ಅದಕ್ಕೆ ನಾವು ಜಾಸ್ತಿ ಅವಕಾಶ ಕೊಟ್ಟಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತವೆ. ಸೊ ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲೆಯಲ್ಲಿ ಇವತ್ತು ಖೇಲೋ ಇಂಡಿಯಾ ಅಂತ ಒಂದು ವುಮೆನ್ಸ್ ಸೋಷಿಯಲ್ ಗೇಮ್ಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಾರ್ಥಕ ಮತ್ತು ಬಹಳ ಗೌರವಯುತವಾಗಿರ್ತಕ್ಕಂಥದ್ದು, ಬಹಳ ಗರ್ವದಿಂದ ಹೇಳ್ತಕ್ಕಂಥ ಒಂದು ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಶಿಕ್ಷಕರು, ಸುಮಾರು ಜನ ಗ್ರ್ಯಾಂಡ್ ಮಾಸ್ಟರ್ಸ್, ಆಮೇಲೆ ಅದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ಲ ವಿವಿಐಪಿಸು, ಆಮೇಲೆ ಬಹಳ ಆತ್ಮದಿಂದ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ದೂರ ದೂರದಿಂದ ಎಲ್ಲೆಲ್ಲಿಂದ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ, ಅವ್ರ ಪೋಷಕರು, ಪಾಲಕರು ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಬಳಿಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪಟುಗಳು ಉಷು ಪ್ರದರ್ಶನ ಹಾಗೂ ಸ್ಪರ್ಧೆ ನಡೆಸಿಕೊಟ್ಟರು. ಪ್ರಾರಂಭದಿಂದಲೂ ವಿಜಯನಗರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ನಡುವೆ ಹಣಾಹಣಿ ನಡೆಯಿತು. ಕೊನೆಗೆ ಬಾಗಲಕೋಟೆ ಜಿಲ್ಲೆ ಚಾಂಪಿಯನ್ಶಿಪ್ ಅನ್ನ ತನ್ನದಾಗಿಸಿಕೊಂಡ್ರೆ ವಿಜಯನಗರ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆಯಿತು ಹಾಗೂ ಮೈಸೂರು ಜಿಲ್ಲೆ ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟಿತು.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಜಿಲ್ಲೆ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟ ವಿಜಯನಗರ ಜಿಲ್ಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.